ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಸರಳವಾಗಿ ಬದುಕಬೇಕು ಅಂತಿರೋ ಮನುಷ್ಯ. ಸುಮ್ಮನೆ ಹೊಗಳಿ ಹೊನ್ನ ಶೂಲು ಕೇರಿಸ್ಬೇಡ. ಇಲ್ಲ ಕಣ್ಮವ, ಛತ್ರಿ ಅಣ್ಣ ಸರಿಯಾಗಿ ಹೇಳ್ತವ್ರೆ. ಅಲ್ಲ ಮಾವ, ನೀವು ನನ್ನ ಎದುರುಗಡೆ ಇದ್ದೀರಾ ಅಂತ ನಿಮ್ಮನ್ನು ಮೆಚ್ಚಕ್ಕೆ ಮಾತು ಹೇಳ್ತಿಲ್ಲ. ಆದರೆ ನನ್ನ ಜೀವನದಲ್ಲಿ ನಾನು ಸೊನ್ನೆ ಆಗಿದ್ದಾಗ ನೀವು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಈ ಸೊನ್ನೆಗೊಂದು ಬೆಲೆ ಬರಂಗೆ ಮಾಡಿದ್ರಿ. ನಾನು ಸರಿ ಮಾಡಲಿ ತೆಪ್ಪು ಮಾಡಲಿ ನನ್ನ ಜೊತೆಗೆ ನಿಂತು ನನ್ನ ಒಂದೇ ಸಮಕ್ಕೆ ನೋಡಿಕೊಂಡು ನನ್ನೊಂದು ಒಳ್ಳೆ ಮನಸ್ಸಾಗಂಗೆ ಮಾಡಿದ್ರಿ. ನನ್ನೇ ಅಲ್ಲ ಮಾವ, ನೀವು ಅದೇಟೋ ಜನರಿಗೆ ದಾರಿದೀಪ ಆಗಿದ್ದೀರಾ. ಅದಕ್ಕೆ ನೀವು ಏನೇ ಕೆಲಸ ಮಾಡಿದ್ರು ನೀವು ಗೆಲುವು ಕಾಣೋದು. ಈಗ ರಶ್ಮಿ ಮದುವೆನೇ ತಕೊಳ್ಳಿ, ಮಾವ ಕಾಲಿಟ್ರು ಎಲ್ಲ ಪಟ್ ಅಂತ ಕಣ್ಣೆ ಮುಚ್ಚೆ ಕಾಡೆಗುಡೆ ಅಂತ ಎಲ್ಲ ಆಗೋಯ್ತು. ಮತ್ತೆ ಶಿವ, ರತ್ನನ್ ಮದುವೆ ನಿಂತೋಯ್ತಲ್ಲ, ಅವಾಗ ಅಪ್ಪನ್ ಬೈಕೊಳ್ಳಿಲ್ವ ನೀನು? ಅರ್ಸು, ಯಾವ್ರ ಮುಂದೆ ಮಂತ್ರ ಹೇಳ್ಬೋದು, ಬೈಕೊಳಕ್ಕೆ ಹಾಕಿಲ್ಲ. ನಮ್ಮ ಮಾವನು ಹಂಗೆ. ರತ್ನನ್ ಮದ್ವೆ ಗಂಡಿನ ಕಡೆಯವ್ರಿಗೆ ನಮ್ಮ ಮನೆ ಇಚ್ಛೆ ಗೊತ್ತಿಲ್ಲದೆ ಅದೇನೇನೆಲ್ಲ ಆಗೋಯ್ತು. ಆದ್ರೆ ರತ್ನ ಅದು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇ ನಮ್ ಸಂತೋಷ. ಅಕ್ಕ ತಗೋ, ನಾ ಹೇಳ್ದಂಗೆ ಬರೀ ತಗೋ. ಸರಿ, ನಮ್ಮ ರಶ್ಮಿಗೆ ಬಂದಿರೋ ಸಂಬಂಧನ ನಿಲ್ಲಿಸ್ಬಿಡು. ಈ ಮದುವೆ ಆದರೆ ನಿನ್ನ ತಂಗಿ ಜೀವನ ಚೆನ್ನಾಗಿರೋದಿಲ್ಲ. ನಾನು ತುಂಬ ಹೇಳೋ ಪರಿಸ್ಥಿತಿಲಿಲ್ಲ. ಈ ಮದುವೆ ನಿಲ್ಲಿಸ್ಬಿಡು. ಅಕ್ಕ, ನೀನು ಹೇಳಿದ್ದನ್ನೆಲ್ಲ ಬರ್ತಾಯ್ತು, ಆದರೆ ಇವಾಗ ಇದನ್ನ ಜೀವಕ್ಕೆ ಕೊಡೋದು ಹೇಗೆ? ಮತ್ತೆ ಗಂಡಿನ ಕಡೆಯವ್ರು ಏನಂತಾರೆ ಶಿವು? ಅವ ಅವ್ರು ಕೇಳಿದ್ಕೆಲ್ಲ ನನಗೆ ಒಪ್ಪಿಗೆ ಐತೆ. ಎಲ್ಲ ತಯಾರಿನೂ ಮಾಡ್ಕೊಂಡಿವ್ನಿ. ಏನು ದುಡ್ಡು ಕೇಳಿದ್ರ? ಏನ್ ತಣಿ ಇದು? ಏನ್ಲ ಶಿವ ಅವರು ಒತ್ತತ್ಕೊಂಡ್ ಮಾತಾಡ್ತಾರ? ಅವತ್ ಕೇಳಿದ್ರೆ ಏನು ಬೇಡ ಅಂತ ಅಂದ್ರು, ಇವಾಗ ನಮ್ ಶಿವನ ಹತ್ರ ದುಡ್ಡು ಕೇಳವ್ರ. ನೋಡಪ್ಪ ಅವ್ರನ್ನ. ನಮ್ಮ ಶಿವು ಹತ್ರ ಅವರು ದುಡ್ಡು ಕಾಸು ಕೇಳಿದ್ರ? ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ. ಶಿವು, ಅವ್ರಿಗೆ ಫೋನ್ ಮಾಡಿ ಈಗಲೇ ಇಲ್ಲಿಗೆ ಬರೋದಕ್ಕೆ ಹೇಳು. ಅವ್ರು ಮಾಡಿದ ತಪ್ಪಿಗೆ ಅವರೇ ಬಂದು ನಿನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು. ಅಯ್ಯೋ, ತೆಪ್ಪೇನಿಲ್ಲ ಮಾವ, ತೆಪ್ಪೇನೂ ಇಲ್ಲ. ಅದು ನಮ್ಮ ತಂಗಿನ ಬರಿಗೇಲ್ ಕಳಿಸ್ಬಾರ್ದಲ್ಲ ಅಂತ ನಾನೇ ಎಲ್ಲದಕ್ಕೂ ಒಪ್ಕೊಂಡಿವ್ನಿ. ಬಂಗಾರದಂತ ಮನೆ, ಚಿನ್ನಂತ ಮನೆತನ, ಮಾಣಿಕ್ಯದಂತ ಹುಡುಗ, ನನಗಿನ್ನೇನ್ ಬೇಕು ಮಾವ? ಅದಕ್ಕೆ ಎಲ್ಲದಕ್ಕೂ ಒಪ್ಕೊಂಡಿವ್ನಿ. 5 ಲಕ್ಷ ಕ್ಯಾಶು, 50 ಗ್ರಾಮ್ ಬಂಗಾರ, ಆಮೇಲೆ ಒಂದು ಕಾರು ಒಪ್ಕೊಂಡಿವ್ನಿ. ಒಡವೆ ಮತ್ತೆ ಕ್ಯಾಶು ಮದುವೆಗೆ ಮುಂಚೆ, ಆಮೇಲೆ ಕಾರು ಮದುವೆ ದಿನ ಕೊಡೋಣ ಅಂತ ಅನ್ಕೊಂಡಿವ್ನಿ. ಶಿವು, ನನ್ನ ತವ್ರ ಮನೇಲಿ ನಡೀತಿರೋ 2ನೇ ಮದುವೆ, ನಿನ್ನ ತಂಗಿರಲ್ಲಿ 1ನೇ ಮದುವೆ. ನಮ್ಮ ಸಂಪ್ರದಾಯದ ಪ್ರಕಾರ ಗ್ರಾಮ ದೇವತೆಗೆ ಸೋದರತೆನೆ ಪೂಜೆ ಮಾಡಿಸಿ ಕಾಣಿಕೆ ಸಲ್ಲಿಸ್ಬೇಕು. ಆದರೆ ನನಗೆ ಯಾಕೋ ಆಗ್ತಿಲ್ಲಪ್ಪ. ನೀನೇ ಹೋಗಿ ಪೂಜೆ ಮಾಡಿ ನಿನ್ನ ಕೈಯಾರೆ ಈ ಕಾಣಿಕೆ ಹಾಕ್ಬಿಡು. ಇದೆಲ್ಲ ಯಾಕತ್ತೆ? ನಾನೇ ಕಾಣಿಕೆ ಹಾಕಿ ಪೂಜೆ ಮಾಡಿಸ್ತೀನತ್ತೆ. ಏನ್ ಶಿವು ನೀನು? ಸೋದರತೆನೆ ಕಾಣಿಕೆ ಕೊಡ್ಬೇಕು ಅಂತ ಹೇಳ್ತಿದ್ರೆ ನಾನೇ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನ್ ಕೊಡಿಲಿ, ತಗೋ ಶಿವು ನೀನು. ಸರಿ ಕಣತ್ತೆ. ಶಿವು, 1 ನಿಮಿಷ. ಮಾವ, ಆ ತಟ್ಟೆ ತಗೊಂಬ. ಇಲ್ಲ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.